ನೋಡಿ ಇವತ್ತೊಂದು ಸ್ಪೆಷಲ್ ಆಗಿರುವಂತ ಚಾ ರೆಡಿ ಮಾಡ್ತಾ ಇದ್ದೀನಿ. ಚಾ ತುಂಬಾನೇ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಶೀತ ಜ್ವರ ಮತ್ತೆ ಕೆಮ್ಮು ಇದ್ದವರಿಗಂತೂ ತುಂಬಾನೇ ಚೆನ್ನಾಗಿರುವಂತ ಆರೋಗ್ಯಕರವಾಗಿರುವಂತ ಚಾ ಕುಡಿದ್ರೆ ಆರೋಗ್ಯ ಹಾಳಾಗುತ್ತೆ ಅಂತಾರೆ. ಆದ್ರೆ ಈ ತರ ಚಾ ಕುಡಿದ್ರೆ ಯಾವತ್ತೂ ಹಾಳಾಗಲ್ಲ ಸ್ನೇಹಿತರೆ. ನೀವು ಒಮ್ಮೆ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಚಾ ನೋಡಿ ಎಷ್ಟು ಕಲರ್ಫುಲ್ ಆಗಿ ಸೂಪರ್ ಆಗಿದೆ. ಇದಕ್ಕೊಂದು ಚಾಕ್ ಹೆಸರು ಇರಬೇಕಲ್ಲ ಸ್ನೇಹಿತರೆ, ಯಾವುದಂದ್ರೆ ಡಮ್ಕಿ ಚಾ. ತುಂಬ ಚೆನ್ನಾಗಿದೆ. ಇದು ಹೇಗೆ ಮಾಡೋದು ಅಂಥೇಳಿ ನೋಡೋಣ ಬನ್ನಿ. ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೇನೆ. ಒಂದು 4 ರಿಂದ 5 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿದ್ದೀನಿ ಸ್ನೇಹಿತರೆ. ಇಲ್ಲಿ ಒಂದು ಚಿಕ್ಕ ಬೌಲ್ಗೆ ಒಂದು ತಿಳುವಾದ ಬಟ್ಟೆ ತೊಗೊಂಡಿದ್ದೇನೆ. ತುಂಬ ದಪ್ಪಂತ ಬಟ್ಟೆ ತಗೊಳ್ಳಿ. ನೋಡಿ ಇಷ್ಟು ತಿಳುವಾಗಿ ಕಾಟನ್ ಬಟ್ಟೆ ಅಥವಾ ಯಾವುದಾದ್ರೂ ಒಂದು ಬಟ್ಟೆ ತಗೊಳ್ಳಿ. ವೈಟ್ ಬಟ್ಟೆ, ಕಲರ್ ಬಿಡು ಅಂತ ತೊಗೊಳಿಕ್ಕೆ ಹೋಗ್ಬಿಡಿ. ಇಲ್ಲಿ ಅದಕ್ಕೊಂದು ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ಟೆ ಹಾಕಿದ ಮೇಲೆ ಈ ಥರ ಜಕ್ಕೊಳ್ಳಿ, ಟೈಟ್ ಆಗಬೇಕು. ಅದು ಇದು ಆಗಬಾರ್ದು, ಮಿಡ್ಲಲ್ಲಿ ಜೋತೆಲ್ಲ ಬೀಳಬಾರ್ದು, ಟೈಟ್ ಆಗಬೇಕು. ಈ ಥರ ಟೈಟ್ ಆದಮೇಲೆ ಇದಕ್ಕೆ ಅದರ ಬಟ್ಟೆ ಮೇಲ್ಗಡೆ 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ ನಾನು. ನಿಮಗೆ ಚಾಕ್ ಎಷ್ಟು ಬೇಕು ರುಚಿಗೆ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ಅರ್ಧ ಲೀಟರ್ ಹಾಲಿಗೆ ಕಮ್ಮಿ ಮಾಡ್ತಾ ಇದ್ದೀನಿ. ಅರ್ಧ ಲೀಟರ್ಗಿಂತ ಸ್ವಲ್ಪ ಕಮ್ಮಿ ಮಾಡ್ತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆನ ಹಾಕ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಚಾವಡಿ ಹಾಕೋತಾ ಇದ್ದೀನಿ. ನೋಡಿ 1 ಟೇಬಲ್ ಸ್ಪೂನ್ ಅಷ್ಟು ಚಾವಡಿನ ಹಾಕ್ತಾ ಇದ್ದೀನಿ. ಅದಕ್ಕೆ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸ್ವಲ್ಪ ಚಕ್ಕೆನ ಹಾಕ್ತಾ ಇದ್ದೀನಿ. ಚಕ್ಕೆ ಒಂದು 5 ರಿಂದ 6 ಲವಂಗ ಮತ್ತು ಒಂದು 3 ಏಲಕ್ಕಿ. ಏಲಕ್ಕಿನ ಸ್ವಲ್ಪ ಬಿಡಿಸಿ ಹಾಕ್ತಾ ಇದ್ದೀನಿ, ಇಲ್ಲಾಂದರೆ ಸ್ವಲ್ಪ ಕುಟ್ಟಿ ಹಾಕ್ಕೊಳ್ಳಿ ನೀವು, ಅದು ಕೂಡ ಚೆನ್ನಾಗಿರುತ್ತೆ. ಈ ಥರ ಬಿಡಿಸ್ಕೊಂಡು ಮೇಲ್ಗಡೆಯಿಂದ ಹಾಕ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ 1 ಇಂಚಷ್ಟು ಶುಂಠಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿ ಇಡ್ತಾ ಇದ್ದೀನಿ ನೋಡಿ. ಈ ಥರ ಇಟ್ಟೀಗ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಅದಕ್ಕೆ ನೀರು ಇಟ್ಟಿದ್ದೀನಿ. ಆಲ್ರೆಡಿ ನೀರನ್ನು ಕಾಯ್ತಾ ಇದೆ. ಸ್ವಲ್ಪ ನೀರಿಟ್ಟಿದ್ದೀನಿ. ಈಗ ಆ ನೀರು ಮೇಲೇ ಈ ಪಾತ್ರೆನ ಇಡ್ತೀನಿ ನಾನು, ಚಿಕ್ಕ ಬೌಲನ್ನು. ಬಟ್ಟೆನ ಒಳಗಡೆ ನೀರಲ್ಲಿ ಹಾಕ್ಕೊಳ್ಳಿ, ಏನೂ ಆಗಲ್ಲ. ಮೇಲ್ಗಡೆ ಒಂದು ಮುಚ್ಚಳ ಮುಚ್ಚಿ ಸ್ನೇಹಿತರೆ. ಇದನ್ನು 8 ರಿಂದ 10 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಅದು ಸಕ್ಕರೆ ಎಲ್ಲ ಕರಗಿ ಡಿಕಾಕ್ಷನ್ ಆಗಬೇಕದು ನೋಡಿ. ಈ ಥರ ಕುದಿಬೇಕು. ಈಗ ನೀರಿನ್ನು ಸ್ವಲ್ಪ ಇದೆ. ಇದನ್ನೀಗ ನಾನು ಹೊರಗಡೆ ಎತ್ತಿ ಇಟ್ಕೋತೀನಿ. ಗ್ಯಾಸನ್ನು ಆಫ್ ಮಾಡಿದ ಮೇಲೆ ಹೊರಗಡೆ ಈ ಥರ ಎತ್ತಿ ಇಟ್ಕೋತೀನಿ. ಇಲ್ಲಿ ಹೊರಗಡೆ ಎತ್ತಿಟ್ಟ ಮೇಲೆ ನಾನು ಅದನ್ನ ಇನ್ನೂ ಓಪನ್ ಮಾಡಿಲ್ಲ. ಇಲ್ಲಿ ಹಾಲು ಹಾಕ್ತಾ ಇದ್ದೀನಿ. ಅರ್ಧ ಲೀಟ್ರಿಗೆ ಒಂದು ಸ್ವಲ್ಪ ಕಮ್ಮಿನೇ ಹಾಲು ತೊಗೊಂಡಿದ್ದೇನೆ, ಗಟ್ಟಿಯಾಗಿರೋಂಥ ಹಾಲು. ನಿಮಗೆ ಗಟ್ಟಿ ಬೇಡ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲಿ ಹಾಲು ಕಾಯಿಲಿ, ಅಷ್ಟರಲ್ಲಿ ನಾನು ಇದನ್ನು ಓಪನ್ ಮಾಡ್ತೀನಿ ನೋಡಿ. ಸುಡ್ತಿರತ್ತೆ, ಬಟ್ಟೆ ನೋಡ್ಕೊಂಡು ತಗೊಳ್ಳಿ. ಡಿಕಾಕ್ಷನ್ ನೋಡಿ ರೆಡಿಯಾಗಿದೆ. ಕಾಪಿಗೆ ಮಾತ್ರ ಡಿಕಾಕ್ಷನ್ ಮಾಡ್ತಿದ್ರು, ಈ ಡಮ್ಕಿ ಚಹಾ ಕೂಡ ಡಿಕಾಕ್ಷನ್ ಮಾಡಬೇಕಾಗತ್ತೆ ನಾವು. ಇಲ್ಲಿ ಹಾಲು ಕೂಡ ಕುದೀತಾ ಇದೆ ನೋಡಿ. ಅದಕ್ಕೆ ಡಿಕಾಕ್ಷನ್ನ ಸೇರಿಸ್ತಾ ಇದ್ದೀನಿ. ಅಷ್ಟು ಡಿಕಾಕ್ಷನ್ ಹಾಕಬೇಕಾಗತ್ತೆ ನಾವು. ಈ ಥರ ಅಷ್ಟು ಡಿಕಾಕ್ಷನ್ ಹಾಕಿ ಈಗ ಒಂದು 2 ರಿಂದ 3 ಕುದಿ ಸ್ಲೋ ಉರಿಯಲ್ಲಿ ಕುದಿಸ್ಕೊಳ್ಳಿ. ಆವಾಗ ಕಲರ್ ಬರುತ್ತೆ, ಇಲ್ಲಾಂದರೆ ಕಲರ್ ಬರಲ್ಲ. ಅದು ಸಡನ್ಲಿ ಹಾಲು ಕುದೀತಾ ಇದೆ ಡಿಕಾಕ್ಷನ್ ಹಾಕಿ ತೆಗೆದುಬಿಟ್ರೆ ಅಲ್ಲ. ಒಂದು 2 ರಿಂದ 3 ಕುದ್ದ ನಂತರನೇ ಅದು ಡಮ್ಕಿ ಚಹಾ ರೆಡಿ ಆಗುತ್ತೆ. ಸ್ಲೋ ಉರಿಯಲ್ಲಿ ನಾವು ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಟೇಸ್ಟೇ ಬರಲ್ಲ. ಅದು ಏನೋ ಒಂಚೂರು ನಮಗೆ ಪರಿಮಳನೇ ಸಿಗಲ್ಲ. ಸ್ಲೋ ಉರಿಯಲ್ಲಿ ಕುದಿಸ್ಕೋಬೇಕಾಗತ್ತೆ. ನಾನು 2 ರಿಂದ 3 ಕುದಿ ಕುದಿಸ್ಕೊಂಡಿದ್ದೇನೆ ಸ್ನೇಹಿತರೆ. ಇಲ್ಲಿ ಈ ಥರ ಸ್ಪೂನಿಂದ ತಿರುಗಿಸ್ಕೋಬೇಕಾಗತ್ತೆ ನೋಡಿ. ನೊರೆಯಾಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಚಹಾ ಅಂದರೆ. ಮಾತ್ರ ಚಹಾ ಅಂತೂ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಶೀತ ಕೆಮ್ಮು ಜ್ವರ ಇರೋರಿಗಂತೂ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಡಮ್ಕಿ ಚಹಾ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ. ಶೇರ್ ಮಾಡ್ತಿರಲ್ಲ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸಿಗೆ, ಎಲ್ಲರಿಗೂ ಸ್ನೇಹಿತರೆ ಶೇರ್ ಮಾಡಿ. ಹೇಗಿದೆ ಅಂತೇಳಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.